ಇದು ನನ್ನ ಜೀವನದಲ್ಲಿ 3ನೇ ಸಲ ನಾನು ಫ್ಲೈಟ್ನ ಹತ್ಕೊಂಡು ಬರ್ತಾ ಇರೋದು. ಆ 3 ಕೂಡ ಇಂಟರ್ನ್ಯಾಷನಲ್ ವಿಮಾನ ಹಾರಾಟನೇ ಆಗಿದೆ. 3 ಗಂಟೆ ಆಗ್ತಾ ಇದ್ದಂಗೆ ಇನ್ನೇನು ಬ್ಯಾಂಕಾಕ್ ಅಂದ್ರೆ ಥಾಯ್ಲೆಂಡ್ ಹತ್ರ ಬರ್ತಾ ಇದ್ದಂಗೆ ಕಿಟಕಿನ ತೆಗೆದು ನೋಡ್ತಾ ಇದ್ದಂಗೆ ನನಗೆ ಕನ್ಸಿನ ಲೋಕ ಒಂದೇ ಕಾಣಿಸ್ತು. ಇನ್ನೇನು ಥಾಯ್ಲೆಂಡ್ಗೆ ಬಂದು ಇಳಿತಾ ಇದ್ದಂಗೆನೆ ಥಾಯ್ಲೆಂಡ್ನ ಬ್ಯಾಂಕಾಕ್ನ ಈ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸುವರ್ಣ ಭೂಮಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಈ ಏರ್ಪೋರ್ಟ್ನ ಮಧ್ಯದಲ್ಲಿ ಕಂಗೊಳಿಸ್ತಾ ಅಚ್ಚರಿಗೊಳಿಸುವಂತೆ ನನಗೆ ಕಾಣಿಸ್ತಾ ಇದ್ದಿದ್ದು ಯಾವ ದೃಶ್ಯ ಗೊತ್ತಾ? ಸಮುದ್ರ ಮಂಥನ ಶಿಲ್ಪ. ಹೆಂಗಿದ್ರು ಇವರ ಸಾರಿಗೆ ವ್ಯವಸ್ಥೆ ಪರ್ಫೆಕ್ಟ್ ಆಗಿದೆ, ನನಗೇನು ತೊಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ತುಂಬ ಲೇಟಾಗಿ ಹೋದೆ. ಅದರ ಪರಿಣಾಮ ಈ C5 ಕೌಂಟ್ರಿಗೆ ಬಂದಿದ್ದ ತಕ್ಷಣ ನನ್ನ ಒಂದು ಹೆಸರು ಡಿಸ್ಪ್ಲೇ ಆಗೋಕ್ಕೆ ಶುರು ಆಗುತ್ತೆ. ಇದರ ಅರ್ಥ ನಾನು ಒಳಗಡೆಗೆ ಹೋಗಿ ನನ್ನ ಬ್ಯಾಗ್ನ ಇನ್ನೊಂದ್ಸಲ ಅವ್ರ ಹತ್ರ ಚೆಕ್ ಮಾಡಿಸ್ಬೇಕು. ನಮಸ್ಕಾರ KF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಎಕ್ಸಾಕ್ಟಾಗಿ ಚೆಂಗಡುವಿನ ಈಸ್ಟ್ ರೈಲ್ವೆ ಸ್ಟೇಷನ್ ಏನಿದೆಯೋ ಅದರ ಹತ್ರನೇ ಒಂದು ರೂಮನ್ನು ಮಾಡಿ ಹುಡ್ಕೊಂಡು, ಸೊ ಈ ರೂಮ್ಗೆ ನಾನು ಕೊಟ್ಟಿದ್ದು 228 ಯುವಾನ್, ಅಂದರೆ ಹೆಚ್ಚು ಕಡಿಮೆ 2700 ರೂಪಾಯಿವರೆಗೂ ಬರುತ್ತೆ ವಿತ್ ಬ್ರೇಕ್ಫಾಸ್ಟು. ಸೊ ಈಗ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ನಿಮಗೆ ನಿನ್ನೆ ನಾವು ರೈಲ್ವೆ ಸ್ಟೇಷನಿಂದ ಬಂದ್ವಿ ಗೊತ್ತಾ, ಜಿಯಾನಿಂದ. ಆ ರೂಟನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಆ್ಯಂಡ್ ಯಾವುದಪ್ಪ ಅಂತಂದರೆ ನೋಡಿ, ನಾವು ಉಳಿದಂಥ ರೂಮು 33 ಫ್ಲೋರು. ಈ ಫ್ಲೋರಿಂದ ನಮಗೆ ಚೆಂಗಡು ಈಸ್ಟ್ ರೈಲ್ವೆ ಸ್ಟೇಷನ್ ಹೆಂಗೆ ಕಾಣಿಸ್ತಾ ಇದೆ ಅಂತ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಸ್ಪೀಡ್ ರೈಲ್ನ ಟ್ರ್ಯಾಕ್ ಆಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಅಲ್ಲಿ ನೋಡಿ, ಬರ್ತಾ ಇದೆ 2 ಬುಲೆಟ್ ಟ್ರೈನ್ಗಳು ಬರ್ತಾ ಇದಾವೆ ನೋಡಿ. ಏನು ಸಕ್ಕದಾಗಿ ಬರ್ತಾವೆ ಗೊತ್ತಾ ಇವು, ಏನು ಸ್ಪೀಡು ಅಂತಂದರೆ. ನೆನ್ನೆ ನಾವು ಬಂದಂಥ ಟ್ರೈನು 245 km/h ಸ್ಪೀಡಲ್ಲಿ ಬಂತು. ಅದು ಸ್ಟಾಪ್ ಕೊಟ್ಕೊಂಡು ಬರೋ ಟ್ರೈನು ಇವನ್ ದುಡ್ಡು ಕಮ್ಮಿ ಆಗಿತ್ತು. ಅದೇ ನಿಮ್ಗೇನಾದರೂ ಬುಲೆಟ್ ಟ್ರೈನ್, ಇದೇ ಟ್ರೈನೇ, ಅದು ಎಲ್ಲೂ ನಿಲ್ಲಿಸಲ್ಲ ಅಷ್ಟೇ, ಬ್ಯಾಕ್ ಟು ಬ್ಯಾಕ್ ಹೊಡಿತಾ ಇರುತ್ತೆ. ನೋಡ್ರಿ ಏನು ಚೆನ್ನಾಗೈತೆ ನೋಡ್ರಿ. ನನಗಿದರಲ್ಲಿ 2ನೇ ಬೋಗಿ ಸಿಕ್ಕಿತ್ತು ನೆನ್ನೆ ನಾನು ಬರಬೇಕಾದ್ರೆ ಜಿಯಾನಿಂದ ಇಲ್ಲಿವರೆಗೆ. ಆ ಟ್ರ್ಯಾಕ್ಗಳು ನೋಡಿ ಏನು ಕ್ಲೀನಾಗಿದೆ ಅಂತ. ಆ್ಯಕ್ಚುಲಿ ಇದು ಪರ್ಫೆಕ್ಟಾಗಿದೆ. ನನಗೆ ನಿಮಗೆ ತೋರ್ಸೋಕ್ಕೆ ರೂಮು ಕೂಡ ಅಲ್ಟಿಮೇಟ್ ಲೊಕೇಶನ್ ಆಯಿತು ಅಲ್ವಾ? ನೋಡಿ ಏನು ಪ್ರಾಪರಾಗಿ ಕಾಣಿಸ್ತಾ ಇದೆ ನಿಮಗೆ. ಸೊ ಆ ಟ್ರ್ಯಾಕ್ಸ್ಗಳು ನೋಡಿ, ಅದು ಡಿವೈಡ್ ಆಯ್ತಾ ಇರೋದು ಒಳ್ಳೆ ಹೆಂಗೆ ಕಾಣಿಸ್ತಾ ಇದೆ ಹೇಳಿ. ಅದು ಇರೋದು ಸ್ಟೇಷನ್ನು. ಸೊ ಇಲ್ಲಿ ಸ್ಟಾಪ್ ಆಗುತ್ತೆ. ಸೊ ಇವನ್ ನೀವು ನೋಡ್ಬೋದು ಸ್ಟೇಷನ್ ಮೇಲ್ಗಡೆ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲೆಲ್ಲ ನೋಡಿ ಸೋಲಾರ್ ಪ್ಯಾನಲ್ನ ಹಾಕ್ಕೊಂಡಿದ್ದಾರೆ. ಸೊ ಅವರು ಅದರಿಂದನೂ ಕರೆಂಟ್ ಉತ್ಪಾದನೆ ಮಾಡ್ತಾರೆ. ನಿಮ್ಗೆ ಆಲ್ಮೋಸ್ಟು ಇಲ್ಲಿ ಹೆಂಗೆ ಅಂತಂದರೆ ರೀಸೋರ್ಸಬಲ್ ಎನರ್ಜಿ ಅಂತಂದರೆ ಯಾವುದು ಪ್ರಕೃತಿಯಾಗಿ ಎನರ್ಜಿನ ಪಡ್ಕೊಬೋದೋ ಅದ್ರ ಮೇಲಂತೂ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಮಾಡ್ತಾರೆ ಇವರು. ಆ್ಯಂಡ್ ಬಿಲ್ಡಿಂಗ್ಗಳು ನೋಡ್ರಿ, ಇಲ್ಲಿ ಎಷ್ಟೆಷ್ಟು ದೊಡ್ಡ ಬಿಲ್ಡಿಂಗ್ ಐತೆ ನೋಡಿ. ದಿಸ್ ಈಸ್ ಆ್ಯಕ್ಚುಯಲ್ ಚೈನಾ ಲುಕ್ಸ್ ಲೈಕ್ ಅಂತಾರಲ್ಲ ಹಾಗೆ. ಈವನ್ ಫ್ಲೈಓವರ್ಸ್ಗಳು ಅಷ್ಟೇ, ಅಲ್ಟಿಮೇಟ್ ಫ್ಲೈಓವರ್ಗಳು. ಇದಿಷ್ಟು ಇಲ್ಲಿಯ ವಿಚಾರಗಳಾಯಿತು ಅಂತಂದರೆ ಈಗ ನಾನು ಸೀದಾ ನಾನೇನು ರೂಮ್ ಆರ್ಡರ್ ಮಾಡಿರೋದಕ್ಕೇ ಫುಡ್ ಕೊಡ್ತಾರಲ್ಲ ಬಫೆಟ್ ಸಿಸ್ಟಮು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಎಸ್ ಬಂತು ನೋಡಿ 3rd ಫ್ಲೋರ್ಗೆ. ನೋಡ್ತಾ ಇದ್ದಾರಲ್ಲ, ಬರ್ತಾ ಇದ್ದಂಗೆ ಬಫೆಟ್ ಸಿಸ್ಟಮ್ ಸಿಕ್ತು ನಮಗೆ. ನೋಡಿ ಇಲ್ಲಿದ್ದಾರೆ ಪಾಪ. ನೀ ಹಾವ್ ಶೇಷೆ. ಈಗ ನಾವು ಏನೇನು ಐಟಮ್ನ ತೊಗೊಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಎಲ್ಲ ಇರುತ್ತೆ, ವೆಜ್ಜು ನಾನ್ ವೆಜ್ ಎಲ್ಲ ಇರುತ್ತೆ. ನೋಡಿ ಇಲ್ಲಿ ಚಿಕನ್ ಇದೆ, ಇಲ್ಲಿ ತರಕಾರಿ ಐಟಮ್ ಯಾವುದೋ ಒಂದು ಐತೆ. ಆ್ಯಂಡ್ ಈ ಕಡೆಗೆ ಬಂದರೆ ರೈಸ್ ಇದೆ, ಯಾವುದೋ ಒಂದು ಸ್ವೀಟ್ ಇದೆ, ಕೋಸನ್ನು ಕಟ್ ಮಾಡಿ ಥರ ಇಟ್ಟಿರೋದು, ಎಗ್ದು ಐಟಮ್ಮು ಇಲ್ಲಿ ನೋಡಿ. ಇಲ್ಲಿ ಸೊ ಇಲ್ಲೊಂದು ಸ್ವೀಟು ಮತ್ತು ಕಡಲೆ ಬೀಜ ಮತ್ತು ಸಮೋಸ ಥರ ಮಾಡ್ತಾರಲ್ಲ ಆ ಥರ ಅವೆಲ್ಲ ಐತೆ. ಇನ್ನು ಈ ಕಡೆಗೆ ಬಂದರೆ ಮಿಲ್ಕ್, ಸೊ ಇದು ಮತ್ತು ಯೋಗರ್ಟು, ಫ್ರೂಟ್ಸು ಪ್ರತಿಯೊಂದು ಐತೆ. ಆ್ಯಂಡ್ ಈ ಕಡೆಗೆ ಬಂದರೆ ಇಲ್ಲಿ ನೋಡಿ ಕ್ಯಾರೆಟ್ ಇದೆ, ಮೇ ಬಿ ಫ್ರೈ ಅಂದ್ಕೊತೀನಿ, ಕ್ಯಾರೆಟ್ದು ಫ್ರೈ. ಆ್ಯಂಡ್ ಪಾಪು ನೋಡಿ ಬಂದು ಬಗ್ಗೆ ನೋಡ್ತಾ ಐತೆ ಏನಿದು ಅಂತ ಆಯಿತಾ. ಇಷ್ಟು ಐಟಮು ವಿತ್ ಎಗ್ಸು, ನೂಡಲ್ಸು ನೋಡಿ. ನೂಡಲ್ಸ್ ಇಲ್ಲಿ ಇಟ್ಟಿದ್ದಾರೆ, ಯಾವ ಥರ ನೂಡಲ್ಸ್ ಅಂತ, ವೈಟ್ ನೂಡಲ್ಸಾ ಯೆಲ್ಲೋ ನೂಡಲ್ಸಾ ಅಂತ. ನೀ ಹಾವ್ ಓಕೆ. ಸೊ ಇಲ್ಲಿ ನೋಡಿ, ನಾವು ಆ ನೂಡಲ್ಸ್ ನಾವು ಏನು ಹಾಕೊಂತೀವೋ ಅದಕ್ಕೆ ಬೇಕು ಅಂತಂದರೆ ಖಾರಗಳು ನೋಡಿ, ಇಷ್ಟೊಂದು ಖಾರದ ಐಟಮ್ ಇದೆ. ಸೊ ಅಲ್ಲಿ ನಮಗೆ ಬಿಸಿಯಾಗಿ ನೂಡಲ್ಸ್ನ ಮಾಡಿ ಕೊಡ್ತಾರೆ. ಆ್ಯಂಡ್ ಈ ಕಡೆಗೆ ಬಂದರೆ ಇಲ್ಲೊಂದು ಐಟಮ್ ಇದೆ, ಎಗ್ ಇದೆ, ಅಂದರೆ ಎಗ್ ಆಮ್ಲೆಟ್ ಐತೆ. ಸೊ ಇಷ್ಟು ಐಟಮು ಫುಡ್ದು. ಇನ್ನು ಈ ಕಡೆಗೆ ಬಂದರೆ ನಾವೇನಾದರೂ ಓಟ್ಸು ಅವೇನಾದರೂ ಕುಡಿತೀವಿ ಅಂತಂದರೆ ನೋಡಿ ಈ ಒಂದಷ್ಟು ಐಟಮ್ಸ್ ಇದೆ.
ಆ್ಯಂಡ್ ಇಲ್ಲಿ ಯಾವಾಗಲೂ ಸೋಯಾಬೀನ್ಸ್ದು ಗಂಜಿ ಮಾಡ್ತಾರೆ. ಸೊ ಈ ಗಂಜಿ ಕುಡಿಯೋಕ್ಕೆ ಸಖತ್ತಾಗಿರುತ್ತೆ. ಇದು ರೈಸ್ ಗಂಜಿ ವಿತ್ ಸೋಯಾ ಮಿಲ್ಕ್ ಹಾಕಿರ್ತಾರೆ, ಸಖತ್ತಾಗಿರುತ್ತೆ ಇದು. ಇನ್ನು ಆ ಕಡೆಗೆ ಬಂದರೆ ಸ್ವೀಟ್ಸ್ಗಳು, ನೀವೇನಾದ್ರು ಸ್ವೀಟ್ಸ್ ತಿಂತೀನಿ ಅಂತಂದರೆ ಇಷ್ಟೊಂದು ಸ್ವೀಟ್ಸ್ ಆಪ್ಷನ್ಗಳು ಕೂಡ ಇದೆ. ಸೊ ಈಗ ಯೋಚನೆ ಮಾಡಿ ಇಷ್ಟರಲ್ಲಿ ನಾವು ಯಾವುದನ್ನು ತಿನ್ನಬೇಕು ಅಂತ. ಸೊ ಈ ಥರ ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಬಂದಾಗ ನಮ್ಗೆ ಅಡ್ವಾಂಟೇಜ್ ಏನು ಅಂತಂದರೆ ಎಲ್ಲ ಥರದ ಐಟಮು ಸಿಗುತ್ತೆ. ನಮಗೆ ಯಾವುದು ಸೂಟಬಲ್ಲೋ ಅದನ್ನು ನಾವು ಇಲ್ಲಿ ತಿನ್ಬೋದು. ಸೊ ಅದಕ್ಕೇ ನೆನ್ನೆ ನಾನು ಈ ರೂಮ್ನ ಬುಕ್ ಮಾಡಬೇಕಾದ್ರೇ ವಿತ್ ಫುಡ್ಡು 228 ಯುವಾನ್ಗೆ ಫಿಕ್ಸ್ ಮಾಡಿಕೊಂಡೆ. ಯಾಕೆಂತಂದರೆ ಈ 28 ಅಂತಂದರೆ ಒಂದು ಹೆಚ್ಚು ಕಡಿಮೆ ನಿಮಗೆ ಒಂದು 300 ರೂಪಾಯಿ ಹಂಗೆ ಬರುತ್ತೆ. 28 ಇಂಟು ಎಷ್ಟು 12 ಮಾಡ್ಕೊಳ್ಳಿ. ಸೊ ಅದಕ್ಕೇ ವರ್ತ್ ಅಂತ ಅನ್ನಿಸ್ತು. ಅದಕ್ಕೆ ನೋಡಿ ನಾನು ಇಷ್ಟು ಐಟಮ್ಸ್ನ ಹಾಕ್ಕೊಂಡಿದ್ದೀನಿ ಆಯಿತಾ. ಸೊ ನಾನು ಏನೇನು ತಿನ್ಬೋದು ಇದರಲ್ಲಿ ಅಂತ ಅನ್ನಿಸ್ತೋ ಅವೆಲ್ಲನೂ ಹಾಕ್ಕೊಂಡಿದ್ದೀನಿ. ನಾನು ಎಕ್ಸೈಟೆಡ್ ಆಗಿರೋದು ಈ ಸ್ವೀಟ್ ಮೇಲೆ. ಸೊ ಇದು ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಇಟ್ಸ್ ಅ ಕೇಕ್, ಸವಾಲಾಗೈತೆ. ಆಮೇಲೆ ಇಲ್ಲೆಲ್ಲ ಏನು ಗೊತ್ತಾ, ನೀವು ಈ ಚಾಪ್ ಚಿಕ್ಸಲ್ಲೇ ತಿನ್ನಬೇಕು. ಇಲ್ಲ ಅಂತಂದರೆ ನಮ್ಮನ್ನು ನೋಡೋರು ಲೈಕ್ ಒಂಥರ ಮೃದುವಾಗಿ ನೋಡ್ತಾರೆ. ನೋಡಿ ಇವಾಗ ನೂಡಲ್ಸ್ ಆರ್ಡ್ರ್ ಮಾಡಿದೆ. ಸೊ ನೂಡಲ್ಸ್ನ ಅದರೊಳಗಡೆ ಹಾಕ್ಕೊಂಡು ಇಲ್ಲಿ ಮಳ್ತಾ ಇರುತ್ತೆ ನೀರು. ಸೊ ಆ ಮಳ್ಳ ನೀರಿಗೆ ಹಾಕಿ ಹಿಂಗೆ ಕೊಡ್ತಾರೆ. ಸೊ ಇದು ಎಲ್ಲ ಕಡೆ ಈ ಥರನೇ. ಸೊ ಈಗ ನನಗೇನು ಬೇಕು, ಈಗ ಕೊತ್ತಂಬರಿ ಬೇಕಾ, ಸೊ ಕೊತ್ತಂಬರಿನ ಆ್ಯಡ್ ಮಾಡ್ಕೊತೀನಿ. ಸೊ ನನಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕ್ಕೊತೀನಿ. ಹಲೋ, ನಾವು ಖಾರ ಹಾಕೋದು ನೋಡಿದ್ರೆ ಹೆದರ್ಕೊಂಬಿಡ್ತಾರೆ ಅವರು. ಮೇ ಬಿ ಅದನ್ನು ಫುಲ್ ಇದು ಮಾಡ್ತಾರೆ ಅಂತ ಕಾಣಿಸುತ್ತೆ. ಫುಲ್ ಮಾಡಿ ಒಂದು ಬೌಲ್ಗೆ ಹಾಕಿ ಕೊಡಬಹುದು. ಸೊ ಹೆಸಿಟೇಟ್ ಮಾಡ್ಕೋಬಾರ್ದು. ಇಲ್ಲಿ ಬಂದಾಗ ಏನಾದರೂ ಬೇಕು ಅಂತಂದರೆ ಬಾಯ್ಬಿಟ್ಟು ಕೇಳ್ತು ಅಂತಂದರೆ ಅವರೇ ಮಾಡಿಕೊಡ್ತಾರೆ. ಯಾಕಂದರೆ ದುಡ್ಡು ಕೊಟ್ಟಿರ್ತೀವಿ ಅಲ್ವಾ. ಸೊ ದುಡ್ಡು ಕೊಟ್ಟಿರ್ಬೇಕಾದ್ರೆ ಅದನ್ನ ಕ್ಲೀನಾಗಿ ಯೂಸ್ ಮಾಡ್ಕೊಬೇಕಾಗಿರೋದು ನಮ್ಮ ಧರ್ಮ ಆಗಿರುತ್ತೆ. ರೌಂಡ್ ನಂಬರ್ 3, ರೌಂಡ್ ನಂಬರ್ 1 2 3 4ನೇ ರೌಂಡ್ ತೊಗೊಂಡಿದ್ದೀನಿ. ಮುಗಿಸ್ತೀನಿ. ಯಾಕೆ ಅಂತಂದರೆ ನನಗೆ ಇನ್ನು ಮತ್ತೆ ನಾನು ಏರ್ಪೋರ್ಟಲ್ಲಿ ಹೋಗಿ ಅಲ್ಲಿ ತಿನ್ನೋಕ್ಕಾಗಲ್ಲ. ಏರ್ಪೋರ್ಟಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ಆದಷ್ಟು ಇಲ್ಲೇ ಲೋಡ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ನಾನು ತಡಿಬೋದು. ಆಮೇಲೆ ಒಂದು ಬ್ರೆಡ್ಡೋ ಬನ್ನೋ ತೊಗೊಂಡ್ರೆ ಅಲ್ಲೋಗಿ ಮೇಂಟೈನ್ ಆಗುತ್ತೆ. ಆ್ಯಂಡ್ ಚೀನಾದ ಕಡಲೆಕಾಯಿ ಕೂಡ ತುಂಬಾ ಚೆನ್ನಾಗಿದೆ. ನೈಸ್. ಸೊ ಸ್ವೀಟ್ಸು ಮತ್ತು ಈ ಕೇಕ್ ಸಖತ್ತಾಗಿ ಇಷ್ಟ ಆಯ್ತು ನನಗೆ. ಅದಕ್ಕೆ 2ನೇ ಸಲ ಹಾಕ್ಕೊಂಡೆ. ಆ್ಯಂಡ್ ಇದು ಗಂಜಿ, ರೈಸು ಮತ್ತು ಹಸಿರು ಕಾಳಿದೆ ನೋಡಿ ಅದರ ಗಂಜಿ. ನೂಡಲ್ಸ್ ಸಾಕಾಯಿತು, ಜಾಸ್ತಿ ತಿನ್ನಲಿಲ್ಲ, ಸ್ಟಾಪ್ ಮಾಡಿದೆ. ಮಜ್ಜಿಗೆನೂ ಕೊಟ್ಟಿದ್ದಾರೆ, ಅದು ಆಮೇಲೆ ಕೊಡ್ಕೊತೀನಿ. ಹೊರಗಡೆ ದೇಶಕ್ಕೆ ಬಂದಾಗ ಟೈಮಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಇವ್ರುಗಳೆಲ್ಲ ಟೈಮನ್ನ ಅಷ್ಟು ರೆಗ್ಯುಲರಾಗಿ ಫಾಲೋ ಮಾಡ್ತಾರೆ. ನೀವು ಇಲ್ಲಿ ನೋಡ್ಬೋದು, ಕರೆಕ್ಟಾಗಿ 10 ಗಂಟೆ ಆಗಿದೆ ಟೈಮು. ಈಗ ಒಂದು 5 ನಿಮಿಷದ ಹಿಂದೆ ಇವೆಲ್ಲ ಇತ್ತು ಅಲ್ವಾ, ಈಗ ನೋಡಿ ಎಲ್ಲ ಖಾಲಿಯಾಗೋಗಿದೆ. ಸೊ ಅಂತಂದರೆ ಅಷ್ಟು ಪರ್ಫೆಕ್ಟಾಗಿ ಟೈಮ್ನ ಫಾಲೋ ಮಾಡ್ತಾರೆ. ಈಗ ಏನು ನಾವಿಲ್ಲಿ ಫುಡ್ಡು ಇದೆಲ್ಲ ನೋಡಿದ್ವು ನೋಡಿ, ಅದೆಲ್ಲ ಖಾಲಿ ಮಾಡಿ ಬಿಸಿ ಬಿಸಿ ನೀರಲ್ಲಿ ಎಲ್ಲನೂ ತೊಳೆದು ಇಡ್ತಾ ಇದ್ದಾರೆ. ಸೊ ಇದನ್ನೇ ಹೇಳೋದು ಟೈಮಿಂಗ್ಸ್ ಅಂತ. ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ, ನಾವು ಇಂಡಿಯನ್ಸ್ ಹೊರಗಡೆ ದೇಶಕ್ಕೆ ಬಂದಾಗ ಸ್ವಲ್ಪ ಟೈಮಿಂಗ್ಸ್ನ ಫಾಲೋ ಮಾಡಬೇಕು. ಯಾಕೆಂತಂದರೆ ನಮ್ಮಲ್ಲಿ 5 ನಿಮಿಷ 10 ನಿಮಿಷ ಹೆಚ್ಚು ಕಡಿಮೆ ನಡೆಯುತ್ತೆ. ಆದರೆ ಇವರ ಊರುಗಳಲ್ಲಿ ಆ ಥರದ್ದಿಲ್ಲ. ಟೈಮು ಅಂತಂದರೆ ಟೈಮು. ಸೊ ಹೊರಗಡೆಗೆ ಬಂದಾಗ ನಾವೇನಾದರೂ ಲೇಟ್ ಮಾಡೋದಾಗ ಇಂಡಿಯನ್ಸ್ ಅಂತಂದರೆ ಓಕೆ ಇವ್ರಿಗೆ ಟೈಮ್ ಸೆನ್ಸ್ ಇಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಅದನ್ನು ನಾವು ಬರ್ಸ್ಕೊಳ್ಳೋದು ಬೇಡ. ಅದ್ರ ಬದಲಾಗಿ ಪರ್ಫೆಕ್ಟ್ ಟೈಮ್ನ ಮೇಂಟೈನ್ ಮಾಡಿ ನಾವು ಇನ್ನು ಮುಂದೆ ಚೆನ್ನಾಗಾಗುವ. ಶುಗರ್ಗೆ ಪಾಪ ಫ್ಲೈಟ್ ಬುಕ್ಕಿಂಗ್ದನ್ನು ಕೇಳಿದ್ದೆ. ಅಂದರೆ ನಾನು ಫ್ಲೈಟ್ ಬುಕ್ ಮಾಡಿದ್ನಲ್ಲ, ಅದರ ಟಿಕೆಟ್ ಬೇಕು ಪ್ರಿಂಟೌಟು ಅಂತ. ಎಸ್ ಸಿರಿ ತಗೊಡ್ತೀವಿ ಅಂತ ಅಂದ್ಬಿಟ್ಟು ಅವರ ಲ್ಯಾಪ್ಟಾಪಲ್ಲಿ ಲಾಗಿನ್ ಮಾಡಿ ಪ್ರಿಂಟೌಟ್ನ ತಗೊಡ್ತಾ ಇದ್ದಾರೆ. ಸೊ ಈಗ ರಿಟರ್ನ್ ಫ್ಲೈಟ್ ಬುಕ್ ಮಾಡಿದ್ನಲ್ಲ, ಅದರ ಟಿಕೆಟು ಆಲ್ರೆಡಿ ಇವಾಗ ರೆಡಿ ಆಗಿದೆ. ಸೊ ಇವತ್ತು ಕರೆಕ್ಟಾಗಿ 3 ಗಂಟೆ 55 ನಿಮಿಷಕ್ಕೆ ಫ್ಲೈಟ್ ಇರೋದು. ಸೊ ಇಲ್ಲಿಂದ ವಿಯೆಟ್ನಾಮ್ ಹೋಗಿ ವಿಯೆಟ್ನಾಮಿಂದ ಬೆಂಗಳೂರಿಗೆ ಹೋಗ್ತೀನಿ. ಏನು ನಗು ಮುಖಗಳು ಇವ್ರದ್ದು ಪಾಪ. ಯಾವ ಹೋಟ್ಲಲ್ಲಿ ಮಾಡ್ತಾರೆ, ನಮ್ಮೂರಲ್ಲಿ ಪ್ರಿಂಟೌಟ್ ಬೇಕು ಅಂದರೆ ಹೊರಗಡೆ ಹೋಗಿ ತಗೊಳ್ಳಿ ಅಂತಾರೆ. ಬಟ್ ಇಲ್ಲಿ ಪಾಪ ನಾವು ಇಲ್ಲಿರೋವರೆಗೂ ಅವ್ರ ರೆಸ್ಪಾನ್ಸಿಬಿಲಿಟಿ ಅನ್ನೋ ಥರ ನೋಡ್ಕೊತಾರೆ. ಜನ ಮಾತ್ರ ಅಲ್ಟಿಮೇಟ್. ಕಾರ್ಟ್ರೇಜ್ ಪ್ರಾಬ್ಲಮ್. ಓಕೆ, ದಿಸ್ ಪ್ರಿಂಟೌಟ್ ಈಸ್ ಬಿಟ್ ಹಾರ್ಡ್ ಟು ರೀಡ್, ಪ್ಲೀಸ್ ವೆಯ್ಟ್ ಎ ಮೂಮೆಂಟ್, ಐ ವಿಲ್ ಚೇಂಜ್ ದ ಪ್ರಿಂಟ್. ಅವರು 3-4 ತೆಗೆದ್ರು. ಬಟ್ ಅದು ಹೆಂಗೆ ಬಂದ್ಬಿಟ್ಟಿದೆ ಅಂತಂದರೆ ನೋಡಿ, ಈ ಥರ ಓದೋಕ್ಕೆ ಆಗೋಲ್ಲ, ಆ ಥರ ಬಂದ್ಬಿಟ್ಟೈತೆ. ಒಳ್ಳೆ ಊಟ, ಒಂದು 2 ಅವರ್ ಒಳ್ಳೆ ನಿದ್ದೆ ಆಯಿತು ಇಲ್ಲೇ. ಸೊ ಆರಾಮಾಗಿ ಮುಗಿಸ್ಕೊಂಡು ಇವಾಗ ನೋಡಿ ಕ್ಲೈಮೇಟ್ ಚೇಂಜ್ ಆಗಿದೆ, ಬಿಸಿಲು ಬರ್ತಾಯಿದೆ. ಮೊದಲು ಮೋಡ ಇತ್ತು ಬೆಳಗ್ಗೆ, ಇವಾಗ ಒಳ್ಳೆ ಬಿಸಿಲು ಬರ್ತಾಯಿದೆ. ಸೊ ನಾನು ಇಲ್ಲಿಂದ
TFU ಇಂಟರ್ನ್ಯಾಷನಲ್ ಚೆಂಗಡು ಏರ್ಪೋರ್ಟ್ಗೆ ಹೋಗಬೇಕು. ಸೊ ಅಲ್ಲಿಂದ 4 ಗಂಟೆ ಕರೆಕ್ಟಾಗಿ ಫ್ಲೈಟ್ ಇರೋದು. 4 ಗಂಟೆಗೆ ಫ್ಲೈಟ್ ತೊಗೊಂಡು ಅಲ್ಲಿಂದ ಸೀದಾ ವಿಯೆಟ್ನಾಮು, ಯಾಕೆಂದರೆ ಲೇವರ್ ಇದೆ. ಸೊ ಅಲ್ಲಿ ಇಳಿದು ಹತ್ತಬೇಕು, ಮತ್ತು ವಿಯೆಟ್ನಾಮಿಂದ ಮತ್ತೆ ಬೆಂಗಳೂರು ಅಣ್ಣ ಬನ್ನಿ. ಸೊ ಫಸ್ಟು ಊರಿಗೆ ಹೋಗಬೇಕು, ಯಾಕೆ ಅಂತಂದರೆ ಈ ವಿಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡಬೇಕು. ನಾನು ಎಡಿಟ್ ಮಾಡೋಕ್ಕೆ ಆಗಿಲ್ಲ ಇಲ್ಲಿ, ಅದಕ್ಕೆ ಇವಾಗ ಫಸ್ಟು ಹೋಗಿ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ಬೇಕಲ್ವ, ಅದಕ್ಕೋಸ್ಕರ ಹೋಗ್ತಾ ಇರೋದು. ಬನ್ನಿ ನೋಡಿ, ನಾನು ಉಳಿದಿದ್ದಂಥ ಹೋಟ್ಲಿದು ಅದ್ರ ಪಕ್ಕನೇ ಲೈನ್ 7 ಇದೆ. ಓಕೆ, ಸೊ ಈಗ ಲೈನ್ 7ಗೆ ಹೋಗ್ಬೇಕೀಗ. ಬಟ್ ಏನು ಗೊತ್ತಾ, ಅದಕ್ಕೇ ಬೇಗ ಹೊರಟಿದ್ದೀನಿ. 4 ಗಂಟೆಗೆ ಇರೋದು, ಬಟ್ 1 ಗಂಟೆಗೆ ಹೊರಟಿದ್ದೀನಿ. ಮಧ್ಯದಲ್ಲಿ ಏನಾದರೂ ಕನ್ಫ್ಯೂಷನ್ ಆದರೆ ಮುಗೀತು ಕತೆ. ಆಮೇಲೆ ಸೊ ಆಮೇಲೆ ಬೆಬ್ಬೆ ಅನ್ಬೇಕಾಗುತ್ತೆ. ಮೆಟ್ರೋ ಸ್ಟೇಷನ್ ಒಳಗಡೆನೆ ಒಳ್ಳೆ ಏರ್ಪೋರ್ಟ್ ಫೀಲ್ ಸಿಗ್ತದೆ. ಏರ್ಪೋರ್ಟ್ಗೆ ಹೋಗೋಕ್ಕೆ ಮೆಟ್ರೋನೂ ಇದೆ, ಬಸ್ಸು ಇದೆ. ಬಟ್ ಯಾವುದ್ರಲ್ಲಿ ಹೋಗಲಿ ಅನ್ನೋ ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬಸ್ಸಲ್ಲಿ ಹೋದರೆ ಒಳ್ಳೆ ವ್ಯೂಸ್ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಲೇಟ್ ಗೀಟ್ ಆಗಿಬಿಟ್ರೆ ಅದೊಂದು ಭಯ. ಆಲ್ರೆಡಿ 1:15 ನೋಡಿ, ಅಂದ್ಕೊಂಡಂಗೆ ಸ್ಕ್ಯಾನ್ ಕೋಡ್ ಬರ್ತಾಯಿಲ್ಲ. ಹೆವಿ ಹಿಂಸೆ ಆಯ್ತೈತಿ ಇವಾಗ ನೋಡಿ. ಇದಕ್ಕೇ ಬಿಫೋರೇ ಬರಬೇಕು. ಸ್ವಲ್ಪ ತಲೆ ಕೆಟ್ಟರೆ ವಾಟ್ ನಂಬರ್ ನೋಡಿ, ನೋಡಕೊಂಡು ನೋಡ್ಬಿಟ್ಟು ಬಾತ್ಲಾಗಿ ಇಲ್ಲೇ ಟಿಕೆಟ್ ತಗೋ ಅಂತಂದ್ಬಿಟ್ಟು ತೆಗೆಸ್ಕೊತೈತೆ.他没乘车码，你给他买个票吧。他给你买个票。Airport to the airport。他要去机场，机场7号线，他去机场。Careful airport. Careful airport. Terminal 1 TFU. Wait. Careful airport. Where are you going? To Vietnam. This. 天府机场吗？ Airport waitress. WeChat. ಶಶೆ. 哎，你好。ಸದ್ಯ ಸಿಕ್ಕಿದೆ. ಪಟ ಅಂತ ಹೋಯ್ತೀನಿ ಕಣಪ್ಪ, ಭಯ ಆಯ್ತಾಯ್ತು ನನಗೆ. ಆಮೇಲೆ ಹೋಯ್ತು ಫ್ಲೈಟು 26,000 ಅವಾಗೇ ಆಗ್ಬಿಡ್ತು. ಎಲ್ಲಿ ತೋರಿಸ್ಬೇಕಪ್ಪ ಇದನ್ನ? ಹೋಯ್ತು ದೇವ್ರಿ. ಲೈನ್ 7 ಈ ಕಡೆ ಕೊನೆಗೂ ಬಂತು ನೋಡಿ ನಾನು ಬರಬೇಕಾಗಿರೋ ಸ್ಟೇಷನ್. ಸೊ ನೋಡಿ, ಈಗ ನಾನಿರೋದು ಲೈನ್ 7. ಈಗ ಏನು ನೋಡ್ತಾ ಇದ್ದೀರಲ್ಲ, ಇದು ಲೈನ್ 7. ಸೊ ಈ ಲೈನ್ 7ಇಂದ ನೋಡಿ ಇಲ್ಲೋಗಿ ಇಳ್ಕೋಬೇಕು, ಸೌತ್ ರೈಲ್ವೆ ಸ್ಟೇಷನ್ನು. ಅಲ್ಲಿಂದ ಲೈನ್ 18ಗೆ ಹೋಗಿ ಏರ್ಪೋರ್ಟ್ಗೆ ಹೋಗಬೇಕು. ನೋಡಿ ಇವಾಗ ಲೈನ್ 18ಗೂ ಬಂದೆ. ಇಲ್ಲೇ ಟ್ರೈನ್ ಸ್ಟೇಷನಲ್ಲೇ ಚೇಂಜ್ ಮಾಡಿಕೊಂಡು ಈ ಕಡೆಗೆ ಹೋಗೋ ಟ್ರೈನ್ನ ಹತ್ಕೋತಾ ಇದ್ದೀನಿ. ಮಾಹಿತಿಗಳು ಎಷ್ಟು ಡೀಟೇಲ್ ಆಗಿರುತ್ತೆ ಅಂದರೆ, ಈ ಡಿಸ್ಪ್ಲೇನಲ್ಲಿ ನಾವು ಯಾವ ಬೋಗಿ ಒಳಗಡೆ ಕೂತಿದ್ದೀವಿ, ಬೋಗಿಯಿಂದ ಎಲಿವೇಟರ್ಸ್ಗಳು ಎಲ್ಲಿದ್ದಾವೆ ಅನ್ನೋದನ್ನು ಕೂಡ ಕ್ಲೀನಾಗಿ ಹಾಕಿದ್ದಾರೆ. ಸೊ ಅದ್ರ ಡೋರ್ ಓಕೆನಾ. ಈ ಕಡೆ 2 ಎಲಿವೇಟರ್ಸ್ಗಳಿದೆ, ಈ ಕಡೆ 2 ಎಲಿವೇಟರ್ಸ್ಗಳಿದೆ. 1 2 3 4 5. ಎಸ್ ನೋಡ್ರಿ, ಮೆಟ್ರೋ ಹತ್ಕೊಂಡು ಬರ್ತಿದ್ದಂಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಾಯಿತು. ಆ ಕಡೆ ಇರೋದು ಡೊಮೆಸ್ಟಿಕ್ಕು, ಈ ಕಡೆ ಇರೋದು ಇಂಟರ್ನ್ಯಾಷನಲ್ಲು. ಶಶಿ ಓಕೆ. ಎಲ್ಲ ಲಗೇಜು ಮತ್ತೆ ತೆಗೆದು ಹಾಕಿ ಓಕೆ. ಟರ್ಮಿನಲ್ 1 ಮಕಾವು, ತೈವಾನು ಈ ಕಡೆಗೆ. ಏರ್ಪೋರ್ಟಲ್ಲಿ ಆಟೋಮೆಟಿಕ್ ಕ್ಲೀನರ್ ಇಟ್ಟಿದ್ದಾರೆ. ಅದ್ರ ಪಾಡ್ಗೆ ಅದೇ ಫ್ಲೋರ್ನ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ. ರೈಲಲ್ಲಿ ಓಡಾಡಿ ಏರ್ಪೋರ್ಟಿಗೆ ಬಂದರೂ ಏನೂ ಡಿಫ್ರೆನ್ಸೇ ಅನಿಸಲ್ಲ. ಬಿಡೋ ನಾರ್ಮಲ್ಲು ಅನ್ನೋ ಥರ ಅನಿಸುತ್ತೆ. ಮೊದಲೆಲ್ಲ ಏರ್ಪೋರ್ಟಿಗೆ ಬಂದರೆ ಏರ್ಪೋರ್ಟಿಗೆ ಗುರು ಅಂತಿದ್ದೆ, ಈಗೇನೂ ಇಲ್ಲ. ಅಪ್ಪ ಬ್ಯಾಗ್ ಹಾಕಕ್ಕೆ ಬಂದೆ ಸದ್ಯಕ್ಕೆ. ಸೊ ಈಗ ಇಲ್ಲಿ ಬ್ಯಾಗೇಜ್ ಇಡಬೇಕು. ನಾನಂತೂ ಹೆವಿ ಅಂದರೆ ಹೆವಿ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಓಕೆ, ಬ್ಯಾಗ್ ಹಾಕ್ತಾಯಿದ್ದೀನಿ ನೋಡಿ. ಅದು ಹಾಕಿದ ತಕ್ಷಣ ಅಲ್ಲಿ ಹೋಗುತ್ತೆ. 10 kgs ಇದೆ ಟೋಟಲ್. ನನಗೆ ಆ್ಯಕ್ಚುಲಿ ಇರೋದು 23 kgs, ಬಟ್ ನಾನೇ ತೆಗ್ತಾಯಿರಲಿ 23 kgs. ಸೊ ಇದು ಹಾಕಿದ್ರೆ ಅದ್ರ ಪಾಡ್ಗೆ ಅದು ಹೋಗುತ್ತೆ. ನೆಕ್ಸ್ಟ್ ನಾವು ಎಲ್ಲಿ ಇಳಿತೀವೋ ಅಲ್ಲಿ ನಮಗೆ ಬ್ಯಾಗ್ ಸಿಗುತ್ತೆ. ಹೆಂಗಿದ್ರು ಇವರ ಸಾರಿಗೆ ವ್ಯವಸ್ಥೆ ಪರ್ಫೆಕ್ಟ್ ಆಗಿದೆ, ನನಗೇನು ತೊಂದರೆ ಆಗಲ್ಲ ಅಂತಂದ್ಬಿಟ್ಟು ತುಂಬ ಲೇಟಾಗಿ ಹೋದೆ. ಅದರ ಪರಿಣಾಮ ಗಾಬರಿಯಿಂದ ಚೆಕ್-ಇನ್ನು, ಬ್ಯಾಗೇಜು, ಇಮಿಗ್ರೇಷನ್ನು, ಅದು ಇದು ಅಂತ ತಲೆ ಕೆಡಿಸ್ಕೊಳಂಗಾಯಿತು. ಇದರಿಂದ ನಾನು ಕಲ್ತಿದ್ದ ಪಾಠ ಏನು ಅಂತಂದರೆ, ಯಾವುದಾದ್ರೂ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ ಅಂತಂದರೆ ಮಿನಿಮಮ್ ಒಂದು 3 ಅವರ್ ಮುಂಚೆ ಹೋಯ್ತು ಅಂತಂದರೆ ಒಳ್ಳೆಯದು. ಯಾಕೆಂತಂದರೆ ಆ ಪ್ರೊಸೀಜರ್ನೆಲ್ಲ ಮುಗಿಸೋಷ್ಟರಲ್ಲಿ, ಫ್ಲೈಟು ಬರೋಷ್ಟರಲ್ಲಿ ಅಟ್ಲೀಸ್ಟ್ ಆರಾಮಾಗಿ ಬೇಗ ಮುಗಿದ್ರೆ ಒಂದು ಕಡೆ ಕೂತು ನೆಮ್ಮದಿಯಾಗಿರ್ಬೋದು. ಆದರೆ ಇಲ್ಲಿ ಪ್ರಾಬ್ಲಮ್ ಆಗಿದ್ದು, ನಾನು ಲೇಟಾಗಿ ಬಂದಿದ್ದೇನೆ.
ಅದಾದಮೇಲೆ ಸರಿ ಆಯಿತು, ಹಂಗೋ ಹಿಂಗೋ ಕೊನೆಯ ಕ್ಷಣದಲ್ಲಿ ಎಂಟ್ರಿ ಆಗಿ ಬ್ಯಾಗ್ನ ಹಾಕಬೇಕಾದ್ರೆ ಒಂದೇ ಥಾಯ್ ಏರ್ಲೈನಲ್ಲೇ ನಾನು 2 ಫ್ಲೈಟ್ಗಳನ್ನ ಇದ್ದಿದ್ದರಿಂದ ನನಗೆ ಯಾವುದೇ ರೀತಿ ಬ್ಯಾಗ್ನ ಮಧ್ಯದಲ್ಲಿ ತಗೋಬೇಕು ಅನ್ನೋ ರಿಸ್ಕ್ ಇರಲಿಲ್ಲ. ನೀವು ಇಲ್ಲಿ ಬ್ಯಾಗ್ ಆಗ್ತು ಅಂತಂದರೆ ನಿಮ್ಗೆ ಮತ್ತೆ ಬೆಂಗಳೂರಲ್ಲೇ ಸಿಗುತ್ತೆ, ಆರಾಮಾಗಿ ಹೋಗಿ ಅಂತ ಹೇಳಿದ್ರು. ಆದರೆ ನೆಕ್ಸ್ಟ್ ಪ್ರಾಬ್ಲಮ್ ಏನೋ ಆಯ್ತು ಅಂತಂತಂದರೆ ಈ C5 ಕೌಂಟ್ರಿಗೆ ಬಂದಿದ್ದ ತಕ್ಷಣ ನನ್ನ ಒಂದು ಹೆಸರು ಡಿಸ್ಪ್ಲೇ ಆಗೋಕ್ಕೆ ಶುರು ಆಗುತ್ತೆ. ಇದರ ಅರ್ಥ ನಾನು ಒಳಗಡೆಗೆ ಹೋಗಿ ನನ್ನ ಬ್ಯಾಗ್ನ ಇನ್ನೊಂದು ಸಲ ಅವ್ರ ಹತ್ರ ಚೆಕ್ ಮಾಡಿಸಿಸ್ಬೇಕು. ಅಲ್ಲಿ ಪ್ರಾಬ್ಲಮ್ ಏನಾಗಿತ್ತು ಅಂತಂದರೆ ನನ್ನದು ಗೋಪ್ರದ್ದು ಬ್ಯಾಟ್ರಿ ಸಮೇತ ಒಂದು ಕ್ಯಾಮ್ರಾನ ಒಳಗಡೆ ಇಟ್ಬಿಟ್ಟಿದ್ದೆ. ಸೊ ಅದನ್ನು ತೆಗೆಸಿ ನನ್ನ ಕೈಗೆ ಕೊಟ್ಟರು. ಅದನ್ನು ಹಿಡ್ಕೊಂಡು ವಾಪಸ್ ಬಂದೆ. ಫಸ್ಟ್ ಟೈಮು ಹೆದರ್ಕೊಂಡಿದ್ದೆ. ಅದಾದಮೇಲೆ ಅವರೇ ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗಿ ಅಂತ ಹೇಳಿದ್ರು. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾಳೆ ದಿನ ನೀವು ಏನಾದರೂ ಫ್ಲೈಟ್ಗೆ ಹೋಯ್ತು ಅಂತಂದರೆ ಇದೊಂದು ಎಕ್ಸ್ಪೀರಿಯೆನ್ಸ್ ಆಗಿ ನಿಮಗಿರುತ್ತೆ. ಕರೆಕ್ಟಾಗಿ 5:03 ಅಷ್ಟೊತ್ತಿಗೆ ಪರ್ಫೆಕ್ಟಾಗಿ ತೆಗೆದುಬಿಟ್ರು. ಸೊ ಈಗ ಒಳಗಡೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಕೆಳಗಡೆ ನೋಡ್ಬೋದು ಎಲ್ಲ ಕ್ರೂ ಮೆಂಬರ್ಸು ಏನೇನೋ ಮಾಡ್ತಾ ಇದ್ದಾರೆ. ಆ್ಯಂಡ್ ರೋಡ್ ನೋಡಿ ಸಾಕಾಗಿದೆ. ಮತ್ತು ತಾಯ್ ಏರ್ವೇಸ್ ರೆಡಿ ಆಗಿದೆ. ಆ್ಯಕ್ಚುಲಿ ತಾಯಿನೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸುಮಾರು ಜನ. ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡುವ. Go set and turn right, thank you. ಥ್ಯಾಂಕ್ ಯು. ಎಸ್ ನೋಡ್ರಿ ಸಾಕಾಗಿ ಐತೆ ಕಣ್ರಿ. ಇದುವೇ ಆಲ್ವೇಸ್ ನನಗೆ ವಿಂಡೋ ಸಿಗುತ್ತೆ. ನಾನೇನು ಸೀಟ್ ಬುಕ್ ಮಾಡ್ಕೊಂಡಿಲ್ಲ ಏನಿಲ್ಲ, ಬಟ್ ಸ್ಟಿಲ್ ಸಿಕ್ಬಿಡುತ್ತೆ. 8 ಸೀಟ್ ಕೊಟ್ಟಿದ್ದಾರೆ. ಪ್ರತಿ ಸಲ ಫ್ಲೈಟ್ ಹತ್ತಬೇಕಾದ್ರೂ ನನಗೇನೋ ಒಂಥರ ಖುಷಿ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ದೊಡ್ಡ ಕನಸು, ಫ್ಲೈಟ್ ಹತ್ತಬೇಕು ಅಂತ. ಇವಾಗ ಆರಾಮಾಗಿ ಹಿಂಗೆ ಕೂತಿದ್ದಂಗೆ ಹಂಗೆ ಫ್ಲೈಟ್ ಹತ್ತಾ ಇದ್ದೀನಿ. ಇದು ನನ್ನ ಜೀವನದಲ್ಲಿ 3ನೇ ಸಲ ನಾನು ಫ್ಲೈಟ್ನ ಹತ್ಕೊಂಡು ಬರ್ತಾ ಇರೋದು. ಆ 3 ಕೂಡ ಇಂಟರ್ನ್ಯಾಷನಲ್ ವಿಮಾನ ಹಾರಾಟನೇ ಆಗಿದೆ. ಚೀನಾದ ಚೆಂಗ್ಡೂಯಿಂದ ಬೆಂಗಳೂರಿಗೆ ಬರ್ತಿರ್ಬೇಕಾದ್ರೆ ಫ್ಲೈಟು ಟೇಕ್ ಆಫ್ ಆಗಿ ಇನ್ನೇನು ಕಿಟಕಿಯಿಂದ ಹೊರಗಡೆ ನೋಡಿದ ತಕ್ಷಣನೇ ನನ್ನ ಕಣ್ಣಿಂದ ನನಗೆ ನಂಬಕ್ಕಾಗದೇ ಇರ್ತಕ್ಕಂಥ ದೃಶ್ಯ ಕಾಣಿಸ್ತು. ಎಷ್ಟೋ ದಿನಗಳಿಂದ ನಾನು ಕೆಳಗಡೆ ನಿಂತ್ಕೊಂಡು ಆಕಾಶನ ನೋಡ್ಬೇಕಾದ್ರೆ ಮೋಡ ಎಷ್ಟೋ ದೂರದಲ್ಲಿ ಕಾಣಿಸ್ತಾ ಇತ್ತು. ಆದ್ರೆ ಇವತ್ತು ನಾನು ಮೋಡಗಳ ಮಧ್ಯೆ ತೇಲ್ತಾ ಇದ್ದೀನಿ. ಯಾವ ಕಡೆ ನೋಡಿದ್ರು ಕೂಡ ಬಿಳಿ ಬಿಳಿ ಮಂಜಿನ ಸಾಲುಗಳು ಕಣ್ಣಿಗೆ ಕುಕ್ಕುತ್ತಾ ಇದೆ. ಆ ಮೋಡಗಳನ್ನ ನೋಡ್ತಾ ಇದ್ರೆ ನನ್ನ ಹೃದಯದ ಬಾಲ್ಯದ ಕನಸುಗಳೆಲ್ಲ ಮತ್ತೆ ಚಿಗುರೊಡೆಯಕ್ಕೆ ಶುರು ಆಗ್ತಾ ಇತ್ತು. ಆ ಕ್ಷಣಕ್ಕೆ ನನಗೇನನ್ನಿಸ್ತು ಅಂತಂದ್ರೆ ಜೀವನ ಎಷ್ಟು ಸುಂದರ. ನಾವು ಹಾರಾಡಕ್ಕೆ ಎದುರ್ತೀವಿ, ಆದರೆ ಒಂದು ಹೆಜ್ಜೆ ಮುಂದಿಟ್ಟಾಗ ನಮಗೆ ಎದುರಾಗಬೇಕಾಗಿರೋ ವಿಶ್ವನೇ ಬೇರೆ ಆಗಿರುತ್ತೆ. ಮೋಡಗಳ ಮಧ್ಯದಲ್ಲಿ ನಾನೇನೋ ಒಂದು ಹೊಸ ಜಗತ್ತಲ್ಲಿ ತೇಲ್ತಾ ಇದ್ದೀನಿ ಅನ್ನೋಷ್ಟು ಖುಷಿ ನನಗೆ ಸಿಗ್ತಾ ಇತ್ತು. ನಾನು ಲಂಡನ್ನಿಂದ ವಾಪಸ್ ಬಂದಾಗ ಅಥವಾ ಬೆಂಗಳೂರಿಂದ ಹಾಂಗ್ಕಾಂಗ್ಗೆ ಹೋದಾಗ ಎಲ್ಲವೂ ಕೂಡ ರಾತ್ರಿ ಹೊತ್ತಾಗಿತ್ತು. ಹಾಗಾಗಿ ನನಗೆ ಈ ಥರ ದೃಶ್ಯ ನೋಡಕ್ ಸಿಕ್ಕಿರ್ಲಿಲ್ಲ. ಜೀವನದಲ್ಲಿ ಮೊದಲ ಬಾರಿಗೆ ಈ ಮೋಡಗಳನ್ನ ಹತ್ತಿರದಿಂದ ನೋಡ್ತಾ ಇರ್ತಕ್ಕಂಥ ಈ ಕ್ಷಣನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಮೂರು ಗಂಟೆ ಆಗ್ತಾ ಇದ್ದಂಗೆ ಇನ್ನೇನು ಬ್ಯಾಂಕಾಕ್ ಅಂದ್ರೆ ಥಾಯ್ಲೆಂಡ್ ಹತ್ರ ಬರ್ತಾ ಇದ್ದಂಗೆ ಕಿಟಕಿನ ತೆಗೆದು ನೋಡ್ತಾ ಇದ್ದಂಗೆ ನನಗೆ ಕನಸಿನ ಲೋಕ ಒಂದೇ ಕಾಣಿಸ್ತು. ಇಷ್ಟು ದಿನ ನಾವು ಮ್ಯಾಪ್ಗಳಲ್ಲಿ ಪುಸ್ತಕದಲ್ಲಿ ಮಾತ್ರ ಕಲ್ತಿದ್ದಂತ ಆ ಭೂಮಿಯ ಚಿತ್ರ ಇವತ್ತು ನನ್ನ ಕಣ್ಣೆದುರಿಗೆ ಜೀವಂತವಾಗಿ ಬಂದಂತಾಯ್ತು. ಇಲ್ಲಿ ಹರಡ್ಕೊಂಡಿರೋ ಭೂಮಿಯ ಮೇಲೆ ಅಂತ್ಯವಿಲ್ಲದಂತೆ ಕಾಣಿಸ್ತಾ ಇದ್ದಂತ ಹಸಿರು ಹೊಲಗಳು, ಉದ್ದಕ್ಕೂ ಹರಡ್ಕೊಂಡಿರ್ತಕ್ಕಂಥ ಕೃಷಿ ಚಟುವಟಿಕೆಗಳು, ಇಲ್ಲಿರ್ತಕ್ಕಂಥ ವಾಟರ್ ಟೇಬಲ್ ಇವೆಲ್ಲ ಕೂಡ ನನಗೆ ಕಾಣಿಸ್ತಾ ಇತ್ತು. ಒಂದು ಕಡೆ ಗದ್ದೆಗಳ ಚೌಕಟ್ಟುಗಳು, ಮತ್ತೊಂದು ಕಡೆ ಬೃಹತ್ ಆಕಾರದಲ್ಲಿ ರೂಪುಗೊಂಡಿರೋ ಕೃಷಿಯ ಚಿತ್ರ. ಮೇಲಿಂದ ನೋಡ್ಬೇಕಾದ್ರೆ ಅದ್ ನನಗೊಂದು ಕಲಾಕೃತಿ ತರ ಕಾಣಿಸ್ತಾ ಇತ್ತು. ಅದ್ರ ಮಧ್ಯದಲ್ಲಿ ಹೊಳಿತಾ ಇರ್ತಕ್ಕಂಥ ನಗರಗಳು, ರಸ್ತೆಗಳ ಜಾಲಗಳು, ಕಟ್ಟಡಗಳ ಸರಪಳಿ ಎಲ್ಲವೂ ಒಂದು ಅಲೌಕಿಕ ದೃಶ್ಯವನ್ನ ನನ್ನ ಮನಸ್ಸಿಗೆ ಸೆಳಿತಾ ಇತ್ತು. ಇದು ಕೇವಲ ಒಂದು ಭೂಮಿಯ ದೃಶ್ಯ ಅಲ್ಲ, ಅದು ಮಾನವನ ಶ್ರಮ, ಪ್ರಕೃತಿ ಸೌಂದರ್ಯ ಮತ್ತು ಅಭಿವೃದ್ಧಿಯ ಸಂಗಮ ಅಂತ ನನ್ಗನ್ನಿಸ್ತು. ಪ್ರಪಂಚ ಎಷ್ಟು ದೊಡ್ಡದು, ನಮ್ಮ ಕಣ್ಣುಗಳಿಗೆ ಎಷ್ಟೋ ಹೊಸ ಕಥೆಗಳನ್ನ ತೋರ್ಸಕ್ಕೆ ಆ ಪ್ರಪಂಚ ತುದಿಗಾಲಲ್ಲಿ ನಿಂತಿದೆ ಅಂತ. ಇನ್ನೇನು ಥಾಯ್ಲೆಂಡ್ಗೆ ಬಂದು ಇಳಿತಾ ಇದ್ದಂಗೆನೆ ನಾನು 3 ಗಂಟೆಗಳ ಕಾಲ ವೆಯ್ಟ್ ಮಾಡಬೇಕಾಗಿತ್ತು. ಆವತ್ತು ಅದೇನೋ ಗೊತ್ತಿಲ್ಲ, ಥಾಯ್ಲೆಂಡಲ್ಲಿ ಭಾರಿ ಮಳೆಯಿಂದ ಮತ್ತು 3 ಗಂಟೆ ನಾನು ಹೋಗ್ಬೇಕಾಗಿದ್ದಂಥ ಫ್ಲೈಟು ತಡವಾಗತ್ತೆ ಅಂತ ಅನೌನ್ಸ್ಮೆಂಟ್ ಕೇಳಿಸ್ತು. ಇದೇ ಒಂದು ಸುವರ್ಣ ಅವಕಾಶ ಅಂತ ಹೇಳಿ ಸುವರ್ಣಭೂಮಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಸುತ್ತೋಕೆ ಹೊರಟೆ. ಅಂದಾಗೆ ಥಾಯ್ಲೆಂಡ್ನ ಬ್ಯಾಂಕಾಕ್ನ ಈ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸುವರ್ಣಭೂಮಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಈ ಏರ್ಪೋರ್ಟ್ನ ಮಧ್ಯದಲ್ಲಿ ಕಂಗೊಳಿಸ್ತಾ ಅಚ್ಚರಿಗೊಳಿಸುವಂತೆ ನನಗೆ ಕಾಣಿಸ್ತಾ ಇದ್ದಿದ್ದು ಯಾವ ದೃಶ್ಯ ಗೊತ್ತಾ? ಸಮುದ್ರ ಮಂಥನ ಶಿಲ್ಪ.
ದೇವತೆಗಳು ಮತ್ತು ಅಸುರರು ವಾಸುಕಿ ನಾಗನನ್ನ ಹಿಡಿದು ಸಮುದ್ರವನ್ನ ಮಂಥನ ಮಾಡ್ತಕ್ಕಂಥ ಆ ದೃಶ್ಯ ಹಿಂದೂ ಪುರಾಣದ ಅಮೃತ ಮಂಥನ ಕಥೆನ ನನಗೆ ನೆನಪಿಗೆ ತಂದುಕೊಡ್ತು. ಅದು ಕೇವಲ ಕಲಾತ್ಮಕ ವಿಗ್ರಹವಲ್ಲ, ಬದಲಾಗಿ ಥಾಯ್ಲೆಂಡ್ನ ಹಿಂದೂ ಧರ್ಮದ ಆಳವಾದ ಪ್ರಭಾವದ ಜೀವಂತ ಸಾಕ್ಷಿ. ಅಷ್ಟೇ ಅಲ್ಲದೆ ಈ ನಿಲ್ದಾಣ ಪ್ರಪಂಚದ ಅತಿ ದೊಡ್ಡ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿದ್ದು, ಇಲ್ಲಿ ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳ ಅಂಗಡಿಗಳು ಎಲ್ಲೆಡೆ ಕಂಗೊಳಿಸಕ್ಕೆ ಸಿಗುತ್ತೆ. ಲೂಯಿ, ಗುಚ್ಚಿ, ಶಾನೆಲ್ ಅಂತ ಎಷ್ಟೋ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಮಳಿಗೆಗಳು ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡ್ತವೆ. ಪ್ರವಾಸಿಗರಿಗೆ ಇದು ಕೇವಲ ಪ್ರಯಾಣದ ದಾರಿ ಮಾತ್ರ ಅಲ್ಲ, ಶಾಪಿಂಗ್ ಮತ್ತು ಸಂಸ್ಕೃತಿ ಎರಡರ ಸಂಗಮವೂ ಕೂಡ ಆಗಿದೆ. ಈ ಕ್ಷಣದಲ್ಲಿ ನನ್ಗೇನು ಅನ್ನಿಸ್ತು ಅಂತಂದ್ರೆ, ಪ್ರಯಾಣ ಅಂತಂದ್ರೆ ಅದು ಕೇವಲ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದು ಮಾತ್ರ ಅಲ್ಲ, ಅದರೊಂದಿಗೆ ಸಂಸ್ಕೃತಿ, ಇತಿಹಾಸ, ಕಲೆಯ ಸುಂದರ ಅನುಭವಗಳನ್ನು ಕೂಡ ನಮ್ಮ ಹೃದಯದಲ್ಲಿ ತುಂಬಿಕೊಂಡು ಬರೋದು ಅಂತ. ಸುವರ್ಣಭೂಮಿ ನಿಲ್ದಾಣ ನನಗೆ ಕೇವಲ ತಡಮಾಡಿದ ಒಂದು ತಾಣವಲ್ಲ, ಬದಲಾಗಿ ಅದು ನನ್ನ ನೆನಪಿನಲ್ಲಿ ಸದಾ ಉಳಿಯುವ ಒಂದು ವಿಶೇಷ ಅಧ್ಯಾಯ. ಈ ಅಧ್ಯಾಯನ ಮೆಲುಕು ಹಾಕ್ತಾ ಮತ್ತೆ ಬೆಂಗಳೂರಿನ ಫ್ಲೈಟ್ನ ಹಿಡಿದು ವಾಪಸ್ ಊರಿಗೆ ಬಂದು ತಲುಪಿದೆ. ಎಸ್, ನಾವಿವಾಗಿದ್ದೀವಿ ಬೆಂಗಳೂರಲ್ಲಿ. ಈ ವಿಡಿಯೋನ ನಾನು ಮಾಡ್ತಾ ಇರಬೇಕಾದ್ರೆ ಆಲ್ಮೋಸ್ಟ್ ಲಾಸ್ಟ್ ಎಪಿಸೋಡಿಗೆ ಬಂದಿದ್ದೀನಿ, ಆಯಿತಾ. ಸೊ ಲಾಸ್ಟ್ ಎಪಿಸೋಡ್ನ ಮಾಡ್ತಾಯಿದ್ದೀನಿ. ಹೆಂಗೆ ಮಾಡ್ತಾಯಿದ್ದೀನಿ ಅಂತಂದರೆ, ನಾನೆಲ್ಲೂ ಹೊರಗಡೆಗೆ ಹೋಗ್ತಾ ಇಲ್ಲ, ಕೂತ್ಕೊಂಡು ಇವಾಗ ಹೆಚ್ಚು ಕಡಿಮೆ 8 ದಿನದಲ್ಲಿ 22 ಎಪಿಸೋಡ್ನ ಫುಲ್ಲು ಎಡಿಟ್ ಮಾಡಿ ಬಿಸಾಕಿದ್ದೀನಿ. ನಾನಿವಾಗ ಚೈನಾದಿಂದ ಬೇಗ ಬಂದಿದ್ದು ದೇಶನೇ ಅದು. ಆದಷ್ಟು ಬೇಗ ಬಂದು ಈ ಎಪಿಸೋಡ್ಸ್ಗಳನ್ನೆಲ್ಲ ಆಗ್ತು ಅಂತಂದರೆ ನಿಮಗೆ ಬೇಗ ಮಾಹಿತಿಗಳನ್ನ ಕೊಟ್ಟಂಗೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನೀವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂಥ ಬಜೆಟ್ ವೀಡಿಯೋ, ಈ ಒಂದು ಟ್ರಿಪ್ಗೆ ನನ್ನ ಬಜೆಟ್ ಎಷ್ಟು ಖರ್ಚಾಯಿತು ಆ್ಯಂಡ್ ಏನೇನು ಡಾಕ್ಯುಮೆಂಟೇಷನ್ಸ್ ಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ, ಜೊತೆಗೆ ನಿಮಗೆ ಈ ಒಂದು ಟ್ರಿಪ್ಪಲ್ಲಿ ಯಾವ್ಯಾವ ವಿಚಾರಗಳು ಇಷ್ಟ ಆಯಿತು ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತು ಬೇಸಿಕಲಿ ಈ ಒಂದು ಟ್ರಿಪ್ಪಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ, ನಾನು ನಿಮ್ಮ ಕಿದಡ್ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ.